ದೇವರು, ಬಿಡುಗಡೆ ಕೊಡುವ ದೇವರು, ಜೀವ ಕೊಡುವ ದೇವರು, ಆತ್ಮದಿಂದ ತುಂಬಿಸುವ ದೇವರಾಗಿದೆ ಕರ್ತನೆ. ಹಾಲೆಲ್ಲೂಯ. ಓ ಪವಿತ್ರಾತ್ಮನೇ ಸ್ವಾಮಿ, ಈ ಮಗನಿಗಾಗಿ ಪ್ರಾರ್ಥಿಸ್ತಾ ದೇವ್ರೆ. ಮಗನು ಓದುವಾಗ ದೇವರೇ ಎಲ್ಲ ಜ್ಞಾನದಲ್ಲಿ, ಬಲದಲ್ಲಿ, ಅಭಿಷೇಕದಲ್ಲಿ ತುಂಬಿಸಲಿ ಕರ್ತನೆ. ಅಪ್ಪ, ಇವರು ಸಾಲದ ಮೇಲೆ ದೇವರೇ ಪ್ರಾರ್ಥಿಸುವಾಗ ದೇವರೇ ಆ ಸಾಲಗಳನ್ನು ಮನ್ನಾ ಮಾಡಲಿ. ಇವರು ಯಾರ ಹಣವನ್ನು ತೆಗೆದುಕೊಂಡಿದ್ದಾರೋ ದೇವರೇ ತೆರಿಗೆ ಕೊಡುವಂತೆ ನಿನ್ನ ಕಾರ್ಯ ಮಾಡು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ರಾಜ್ಯನೇ. ಅಪ್ಪ ಪವಿತ್ರಾತ್ಮನೇ ಸ್ವಾಮಿ, ಓ ದೇವರೇ, ಮದುವೆ ಕಾಲದಲ್ಲಿ ನಿತ್ಯದ ಮದುವೆ ದೇವರೇ, ಅದು ಸ್ವಾಮಿ ನಿನ್ನ ನಾಮದಲ್ಲಿ ಕರ್ತನೆ ಅಲ್ಲಿ ಬಾಗಲವನ್ನು ತೆರೆಯಲು ಪಡಲಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ಕರ್ತನೆ. ಓ ರಾಜ್ಯನೇ, ನೀನು ಇರುವಾತನು, ನಡೆಸುವನು, ಬಲ ಕೊಡುವನು, ಜೀವ ಕೊಡುವನು, ಆತ್ಮದಿಂದ ತುಂಬಿಸುವನು ದೇವರೇ. ಅಪ್ಪ, ಇವರು ಕುಟುಂಬವನ್ನ ದೇವರೇ ಹೊಡೆದಿರುವ ಸೈತಾನನು, ಮಾಟಮಂತ್ರ ಶಕ್ತಿಗಳು, ಅಂಧಕಾರ ಶಕ್ತಿಗಳು, ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಹೊಡೆದಾಗ್ತಾ ಇದ್ದೇನೆ ಸ್ವಾಮಿ. ಓ ಕರ್ತನೆ, ನೀನು ಮಾಡಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವರ ಮೇಲೆ ದೇವರೇ ಅಪ್ಪ ಕನಿಕರನ ಪಟ್ಟು ಸ್ವಾಮಿ. ಅಪ್ಪ, ಯಾವ ಅಗತ್ಯಗಳನ್ನಿದೆ ಬೇಕಂದರೆ ಮತ್ತ 6:8 ಹೇಳ್ತದೆ, ಅಪ್ಪ ಕರ್ತನೆ, ನಾವು ಕೇಳೋಕ್ಕಿಂತ ಮುಂಚಿತವಾಗಿ ದೇವರೇ ನೀನು ಮಾಡುವ ದೇವರಾಗಿದೆ ಸ್ವಾಮಿ. ಅಪ್ಪ ಕರ್ತನೆ, ನಿನ್ನ ದೇವದೂತರುಗಳು ಸ್ವಾಮಿ ಬಂದು ಅಲ್ಲಿ ಆಶೀರ್ವಾದ ಮಾಡುವುದಾಗಿದೆ ಕರ್ತನೆ. ಅಪ್ಪ, ಮಗನಲ್ಲಿ ದೇವರೇ ಎಲ್ಲ ಚಿಂತೆಗಳು, ಕಷ್ಟಗಳು, ದುಃಖಗಳು ಸ್ವಾಮಿ ಎಲ್ಲವನ್ನ ತೆಗೆದಾಕು ರಕ್ಷಣೆ. ಅಪ್ಪ, ಅವ್ರಿಗೆ ಶಾಂತಿ, ಸಮಾಧಾನ ಪರಲೋಕದಿಂದ ಇಳಿದು ಬರಲಿ ಸ್ವಾಮಿ. ಪರಲೋಕದ ಆತ್ಮದಿಂದ ಇಳಿದು ಬರಲಿ ಸ್ವಾಮಿ. ಪರಲೋಕದ ಆಶೀರ್ವಾದ ಇವ್ರ ಮೇಲೆ ಇಳಿದು ಬರಲಿ ಸ್ವಾಮಿ. ಪರಲೋಕದ ಕೃಪೆ ಇವ್ರ ಮೇಲೆ ಇಳಿದು ಬರಲಿ ಸ್ವಾಮಿ. ಓ ಕರ್ತನೆ ದೇವರೇ, ನೀನು ಪ್ರಾರ್ಥನೆ ಮಾಡುವಾಗ ದೇವರೇ ನಿನ್ನ ವಚನ ಹೇಳ್ತದೆ ಕರ್ತನೆ, ಹಾಲೆಲ್ಲೂಯ, ನನ್ನ ಹೆಸರಿನ ಮೇಲೆ ಏನು ಬೇಡುತ್ತೀರೋ ಅದು ನೀವು ಹೊಂದಿವಿರಿ ಅಂತ ಹೇಳಿ ಸ್ವಾಮಿ. ಓ ಕರ್ತನೆ, ಇವರು ಹೊಂದಾಯ್ತೆಂಬುದು ನಂಬುತ್ತಾ ಇದ್ದೇವೆ ಸ್ವಾಮಿ. ಇವರ ಗ್ರಹಣ ಮಾಡಿದೀವೆಂದು ನಂಬುತ್ತೇವೆ ಕರ್ತನೆ. ನಿನ್ನ ಬಲ ಇವರ ಮೇಲೆ ಸ್ವಾಮಿ.